ಇದೇ ತಿಂಗಳು 25ನೇ ತಾರೀಕು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ನಡೀತಕ್ಕಂಥ ಬಲಗೈ ಒಕ್ಕೂಟದ ಸಮಾವೇಶದಲ್ಲಿ ನಮ್ಮ ಮಳವಳ್ಳಿ ತಾಲೂಕಿನಿಂದ ಭಾಗವಹಿಸುವಂತಹ ಒಂದು ತೀರ್ಮಾನವನ್ನು ನಾವೆಲ್ಲರೂ ಕೂಡ ತೆಗೆದುಕೊಂಡಿದ್ದೇವೆ. ಅದಕ್ಕಾಗಿ ನಮ್ಮ ಮಳವಳ್ಳಿ ತಾಲೂಕಿನ ಎಲ್ಲ ದಲಿತ ಪರ ಸಂಘಟನೆಗಳು, ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರುಗಳು ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ. ಏನು ಬಲಗೈ ಜಾತಿಗಳ ಮರಣ ಶಾಸನವನ್ನು ಬರೆಯಲಿಕ್ಕೆ ನಮ್ಮ ಸರ್ಕಾರ ಹೊರಟಿದೆ, ಏನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರು ಸಲ್ಲಿಸಿರ್ತಕ್ಕಂತಹ ಅವೈಜ್ಞಾನಿಕ ವರದಿಯನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಬೇಕು ಅಂತೇಳಿ ಇವತ್ತು ಇಡೀ ಶಕ್ತಿಗಳು ಈ ಬಲಗೈ ಸಮುದಾಯವನ್ನು ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ತುಳಿಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಹಲವಾರು ಹಂತಗಳಲ್ಲಿ ರಾಜ್ಯಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ಪತ್ರಿಕಾರಂಗ ಇರ್ಬೋದು, ಶಾಸಕಾಂಗ ಇರ್ಬೋದು, ಅದರಲ್ಲೆಲ್ಲ ತಮ್ಮ ಕೊಳಕು ಮನಸ್ಥಿತಿಯನ್ನು ಇಟ್ಕೊಂಡು ಈ ಸಮುದಾಯ ಎಲ್ಲೋ ಒಂದು ಕಡೆ ಮುಂದೆ ಬರ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಆಶಯಗಳನ್ನು ಉಪಯೋಗಿಸ್ಕೊಂಡು ವಿದ್ಯೆಯನ್ನು ಪಡ್ಕೊಂಡು ಅದರಿಂದ ಸಾಮಾಜಿಕವಾಗಿ ಮೇಲ್ ಬರ್ತಾ ಇದ್ದಾರೆ, ನಮ್ಮ ಸರಿಸಮನರಾಗಿ ಬೆಳೀತಾ ಇದ್ದಾರೆ ಅಂತಕ್ಕಂಥ ಹೊಟ್ಟೆ ಕಿಚ್ಚಿನಿಂದ ಒಂದು ಹುನ್ನಾರ, ಇದು ವ್ಯವಸ್ಥಿತವಾದ ಹುನ್ನಾರ ಇಡೀ ರಾಜ್ಯದಲ್ಲಿ ನಮ್ಮ ಅಣ್ತಂದಿರೋ ಅಮಿಷಗಳ ಒಳಗಾಗಿ ಅದು ರಾಜಕೀಯ ಅಮಿಷ ಇರ್ಬೋದು, ಅಥವಾ ಹಣದ ಅಮಿಷ ಇರ್ಬೋದು, ಅಥವಾ ಇನ್ಯಾವುದೇ ಒಂದು ಒತ್ತಡಕ್ಕೆ ಸಿಲುಕಿ ನಮ್ಮಲ್ಲೇ ನಮ್ಮ ನಾಯಕರುಗಳನ್ನು, ನಮ್ಮ ಮಾನ್ಯ ಸಚಿವರಾದಂಥ ಮಾದೇವಪ್ಪನವ್ರನ್ನ ಮತ್ತು ನಮ್ಮ ಸ್ಥಳೀಯ ಶಾಸಕರಾದಂಥ ನರೇಂದ್ರ ಸ್ವಾಮಿಯವ್ರನ್ನ ಮತ್ತು ಇನ್ನೂ ಹಲವಾರು ನಮ್ಮ ಪರಮೇಶ್ವರ್ ಸಾಹೇಬ್ರನ್ನ ಮತ್ತು ಪ್ರಿಯಾಂಕ್ ಖರ್ಗೆ ಅವ್ರನ್ನ ಹೀನಾಯವಾಗಿ ಮಾತನಾಡಿ ತೇಜೋವಧೆ ಮಾಡ್ತಾ ಇರ್ತಕ್ಕಂಥದ್ದನ್ನು ತಿಳ್ಕೊಂಡು ಕೂಡ ನಾವೆಲ್ಲರೂ ಕೂಡ ಯಾವುದೇ ಉದ್ವೇಗಕ್ಕೊಳಗಾಗದೆ, ಎಲ್ಲೂ ಪ್ರತಿಭಟನೆಗೆ ನಾವು ಸಜ್ಜಾಗದೇನೆ ಸೌಮ್ಯ ರೀತಿಯಲ್ಲಿ ಅವರಿಗೆ, ಸಹೋದರ ರೀತಿಯಲ್ಲಿ ಅವರಿಗೆ ಉತ್ತರವನ್ನು ನಾವು ಕೊಡ್ತಾ ಇರ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೇವೆ. ಇದೆಲ್ಲವನ್ನು ಖಂಡಿಸಿ ನಮಗಾಗಿರ್ತಕ್ಕಂಥ ಈ ಸಾಮಾಜಿಕ ವ್ಯವಸ್ಥೆಗೆ ಸರಿಯಾದ ನ್ಯಾಯವನ್ನು ಕೋರಿ ಈ ಸಮಾಜದ ಸರ್ಕಾರದ ಕಣ್ಣನ್ನು ತೆರೆಸಲಿಕ್ಕಾಗಿ 25ನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಬೃಹತ್ ಸಂಖ್ಯೆಯಲ್ಲಿ ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಆಗಮಿಸ್ತಾ ಇರ್ತಕ್ಕಂಥ ನಮ್ಮ ಬಂಧುಗಳು